ಆನ್ಲೈನ್ ಪೇಮೆಂಟ್ದಾರರಿಗೆ ವಾಣಿಜ್ಯ ಇಲಾಖೆ ಶಾಕ್. ನೋ ಯುಪಿಐ ಪೇಮೆಂಟ್ ಅಂತಿದ್ದಾರೆ ವ್ಯಾಪಾರಸ್ಥರು. ಅಂಗಡಿಗಳ ಮುಂದೆ ನೋ ಯುಪಿಐ ಓನ್ಲಿ ಕ್ಯಾಶ್ ಎಂಬ ಬೋರ್ಡ್ಗಳು. ಎಸ್, ಇದು ಡಿಜಿಟಲ್ ಯುಗದ ದರ್ಬಾರ್. ಕಳೆದ 2-3 ವರ್ಷದಿಂದ ಡಿಜಿಟಲೀಕರಣ ಹೆಚ್ಚಾಗಿ ಚಾಲ್ತಿಗೆ ಬಂದಿದ್ದು, ಎಲ್ಲಿ ಹೋದ್ರೂ ಆನ್ಲೈನ್ ಪೇಮೆಂಟ್ ಮಾಡೋದೇ ಜಾಸ್ತಿಯಾಗಿದೆ. ಯಾವುದೇ ಅಂಗಡಿಗೆ ಹೋದ್ರೂ ಯುಪಿಐ ಪೇಮೆಂಟ್ ಮಾಡಿ ಹೋಗೋದು ಅಂತ ಇತ್ತೀಚೆಗೆ ಕಾಮನ್ ಆಗ್ಬಿಟ್ಟಿದೆ. ₹1 ಶಾಂಪೂ ತಗೊಂಡ್ಲಿ ಅಷ್ಟೇ ಯಾಕೆ, ಕೊತ್ತಂಬರಿ ಸೊಪ್ಪು ತಗೊಳಕ್ ಹೋದ್ರೂ ಕೂಡ ಫೋನ್ ಪೇ ಮಾಡಿ ಬರ್ತೀವಿ. ಅಷ್ಟು ಆನ್ಲೈನ್ ಪೇಮೆಂಟ್ ಟ್ರೆಂಡಿಂಗ್ ಅಲ್ಲಿದೆ. ಆನ್ಲೈನ್ ಪೇಮೆಂಟ್ ಬಂದು ಜನರ ಜೇಬು ಪರ್ಸ್ನಲ್ಲಿ ಎಟಿಎಂ, ಆಧಾರ್ ಕಾರ್ಡ್ ಬಿಟ್ರೆ ₹10 ನೋಟ್ ಕೂಡ ಜನ ಇಟ್ಕೊಂಡಿರಲ್ಲ. ಅಷ್ಟರ ಮಟ್ಟಿಗೆ ಆನ್ಲೈನ್ ಪೇಮೆಂಟ್ ಮೇಲೆ ಜನರು ಹಾಗೂ ವ್ಯಾಪಾರಿಗಳು ಡಿಪೆಂಡ್ ಆಗಿದ್ರು. ಆದ್ರೆ ಅದ್ಯಾವಾಗ ಯುಪಿಐ ಬಳಕೆ ಮಾಡ್ತಿದ್ದ ವ್ಯಾಪಾರಸ್ಥರಿಗೆ ವಾಣಿಜ್ಯ ಇಲಾಖೆ ಶಾಕ್ ಕೊಡ್ತು, ಲಕ್ಷ ಫೈನ್ ಹಾಕಿದ್ದು ವ್ಯಾಪಾರಿಗಳು ದಂಗಾಗಿದ್ದಾರೆ. ನಮ್ಮ ಭಾರತದಲ್ಲಿ ಗೂಗಲ್ ಪೇ, ಫೋನ್ ಪೇ, ಭಾರತ್ ಪೇ, ಭೀಮ್ ಪೇ ಸೇರಿ ಸುಮಾರು 196 ಆನ್ಲೈನ್ ಪೇಮೆಂಟ್ ಸೌಲಭ್ಯವಿದೆ. ಅದರಿಂದ ಜನರು ಶಾಪಿಂಗ್ ಮಾಡಲು ಹೋಗಬೇಕಾದ್ರೆ ಕೈಯಲ್ಲಿ ಕಾಸಿಟ್ಕೊಂಡು ಹೋಗೋದೇ ಇಲ್ಲ. ಮೊದಲು ತುಂಬಾ ಓದಿರುವವರು ಆನ್ಲೈನ್ ಪೇಮೆಂಟ್ ಮಾಡ್ತಾ ಇದ್ರು. ಆದ್ರೆ ಇದೀಗ ಎಲ್ಲರೂ ಕೈಯಲ್ಲೂ ಸ್ಮಾರ್ಟ್ ಫೋನ್ ಬಂದು ಕಾಲೇಜು ಸ್ಟೂಡೆಂಟ್ನಿಂದ ಹಿಡಿದು ಪ್ರತಿಯೊಬ್ಬರು ಆನ್ಲೈನ್ ಪೇಮೆಂಟ್ ಮಾಡ್ತಾ ಇದ್ದು, ಪಾನಿಪುರಿ ತಿಂದ್ರು ಆನ್ಲೈನ್ ಪೇಮೆಂಟ್ ಮಾಡ್ತಾ ಇದ್ರು. ಆದ್ರೆ ಯಾವಾಗ ವಾಣಿಜ್ಯ ಇಲಾಖೆ ಲಕ್ಷ ಫೈನ್ ಹಾಕ್ತೋ ವ್ಯಾಪಾರಿಗಳು ಕಂಗಾಲಾಗಿದ್ದು, ಆನ್ಲೈನ್ ಪೇಮೆಂಟ್ ಸಹವಾಸವೇ ಬೇಡ ಅಂತಿದ್ದಾರೆ. ಹೌದು, ಬೆಂಗಳೂರು ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲಿಯೂ ವ್ಯಾಪಾರಿಗಳು ಯುಪಿಐ ಪಾವತಿಯನ್ನ ಸ್ವೀಕರಿಸಲು ಹಿಂದೇಟು ಹಾಕ್ತಿದ್ದಾರೆ. ಇಷ್ಟು ದಿನ ಅಂಗಡಿಗಳ ಮುಂದೆ ಯುಪಿಐ ಪಾವತಿ ಇದೆ ಎಂದು ಹಾಕಿದ್ದ ಬೋರ್ಡ್ ಇದೀಗ ಆನ್ಲೈನ್ ಪೇಮೆಂಟ್ ಇಲ್ಲ ಎಂದು ಬೋರ್ಡ್ ಹಾಕಿದ್ದು, ಕ್ಯೂಆರ್ ಸ್ಕ್ಯಾನ್ ಕೋಡ್ಗಳನ್ನ ಹೈಡ್ ಮಾಡಿದ್ದಾರೆ. ದುಡ್ಡು ಕೊಟ್ಟು ಐಟಮ್ ತಗೊಂಡು ಹೋಗಿ ಅಂತಿದ್ದಾರೆ. ₹1 ಫೋನ್ ಪೇ ಮಾಡ್ತಾರೆ, ಅಂತ ಕಾಲ ಬಂದ್ಬಿಟ್ಟಿದೆ ಇವಾಗ. ಮುಂಚೆಲ್ಲ ಮುಂಚೆಲ್ಲ ಕ್ಯಾಶ್ ಅಂಡ್ ಕ್ಯಾರಿ ಇತ್ತು, ಇವಾಗೆಲ್ಲ ಫೋನ್ ಪೇ ಮಾಡ್ಕೊಂಡು ಎಲ್ಲದು ಫೋನ್ ಪೇ ಬರ್ತದೆ. ನಾವು ₹1000 ವ್ಯಾಪಾರ ಮಾಡೋದ್ರಲ್ಲಿ 60-70% ಬರೀ ಫೋನ್ ಪೇ ಹೋಗ್ತದೆ. ಕ್ಯಾಶಲ್ಲಿ ಬಿಸ್ನೆಸ್ ನಡೆಯಲ್ಲ, ಆಯಿತಾ. ಹಂಗಾಗಿ ಇವಾಗ ಸಣ್ಣ ಪುಟ್ಟ ಎಲ್ಲ ಪಾನಿಪುರಿ ಮಾರೋರು ಮತ್ತೊಂದೆಲ್ಲ ಏನಾಗಿದೆ ಫೋನ್ ಪೇಲಿ ಇದಾಗೈತೆ. ಅದೇನೋ ಸುಮಾರು ಅವ್ರಿಗೆ 9 ಲಕ್ಷ ಕಟ್ಟಿ, 10 ಲಕ್ಷ ಕಟ್ಟಿ, 20 ಲಕ್ಷ ಕಟ್ಟಿ ಅಂತ ಅಂದರೆ 5-6 ವರ್ಷದಿಂದ ಕಟ್ಟಬೇಕಂತೆ. ಅವ್ರು ಏನು ಮಾಡ್ಕೊಂಡು GST ಎಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡು ಅವೆಲ್ಲ ಮಾಡ್ಕೊಳಕ್ಕೆ ಆಗಲ್ಲ. ಅವರು ಏನಾಗಿದೆ ಅಂದರೆ ನೋಡ್ಕೊಂಡಿಲ್ಲ ಅವರು. ಪಾಪ ಅವ್ರಿಗೂ ಪರಿಸ್ಥಿತಿಗಳು ಏನು ಗೊತ್ತಿಲ್ಲ. ಅವರು ಪೂರ್ತಿ ಅಷ್ಟು ವರ್ಷ ದುಡಿದ್ರೂ ಅಷ್ಟೊಂದು ದುಡಿಯೋಕ್ಕಾಗಲ್ಲ ಅವ್ರಿಗೆ. ಏನೋ ಒಂದು ಸಂದರ್ಭ ಯಾವಾಗ ತೊಗೊಳ್ತಾರೆ ಮಾಡ್ತಾರೆ, ಐಟಮ್ ಎಲ್ಲ ತೊಗೊಂಡ್ಬಿಟ್ಟು ಮಾಡಬೇಕು ಮಟ್ಟಬೇಕಲ್ಲ. ಅದರಿಂದ ಏನಾಗಿದೆ ಜನಗಳಿಗೆ, ಸರ್ಕಾರಕ್ಕೆ ಅವ್ರಿಗೂ ಸರಿಯಾಗಿ ಗೊತ್ತಾಗಿಲ್ಲ, ಇವ್ರಿಗೂ ಗೊತ್ತಾಗಿಲ್ಲ. ಹಂಗಾಗಿ ಏನಾಗಿದೆ ಜನಗಳು ಇವಾಗ ಯಾರು ನೋಡಿ ಎಲ್ಲರೂ ಮಾರ್ಕೆಟಲ್ಲಿ ಇವಾಗೆಲ್ಲ ಫೋನ್ ಪೇ ಎಲ್ಲ ತೆಗೆದುಬಿಟ್ಟು ನಾವು ಸದಾ ತೆಗೆದುಬಿಟ್ಟಿದ್ವಿ. ಯಾಕೆ ಬೇಕು ನಮ್ಗೆ ಆಚಾರ, ಆದಷ್ಟಾಗಲಿ ಅಂತ. ಇವಾಗ ನೋಡಿ ಅಲ್ಲೇ ಬಿಸ್ನೆಸ್ ಎಲ್ಲ ಬಿದ್ದೋಗಿದೆ. ಇನ್ನು ಜಿಎಸ್ಟಿಗೆ ನೋಂದಣಿ ಮಾಡಿಕೊಳ್ಳದ ಅಂಗಡಿಗೆ ವಾಣಿಜ್ಯ ಇಲಾಖೆ ನೋಟಿಸ್ ಕೊಡುವ ಆತಂಕ ಇದ್ದು, ಹೀಗಾಗಿ ಅಂಗಡಿಗಳ ಮುಂದೆ ಯುಪಿಐನ ಕ್ಯೂಆರ್ ಕೋಡ್ ಸ್ಟಿಕರ್ಗಳನ್ನ ಅಂಗಡಿ ಮಾಲೀಕರು ತೆಗೆದುಹಾಕಲು ಮುಂದಾಗ್ತಾ ಇದ್ದು, ನೋ ಯುಪಿಐ ಪೇಮೆಂಟ್ಸ್ ಓನ್ಲಿ ಕ್ಯಾಶ್ ಎಂಬ ಬೋರ್ಡ್ಗಳನ್ನ ಹಾಕಲಾಗ್ತಾ ಇದೆ. ಈ ಮೂಲಕ ಯುಪಿಐ ಪಾವತಿಗಳ ಟ್ರೆಂಡ್ ಈಗ ಕಡಿಮೆ ಆಗ್ತಾ ಇದ್ದು, ಮತ್ತೆ ಕ್ಯಾಶ್ ಅಂಡ್ ಕ್ಯಾರಿ ಸಿಸ್ಟಮ್ ಜಾರಿಯಾಗುತ್ತಾ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಈತ ತುಮಕೂರಿನಲ್ಲಿಯೂ ಆನ್ಲೈನ್ ಪೇಮೆಂಟ್ ಮಾಡಿಸಿಕೊಳ್ಳಲು ಹಿಂದೇಟು ಹಾಕ್ತಾ ಇದ್ದು, ದುಡ್ಡು ಕೊಟ್ಟು ತಗೊಂಡು ಹೋಗಿ ಅಂತಿದ್ದಾರೆ. ಸದ್ಯ ಯುಪಿಐ ಪೇಮೆಂಟ್ ಕಡಿಮೆ ಆಗ್ತಾ ಬರ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಕ್ಯಾಶ್ ಅಂಡ್ ಕ್ಯಾರಿ ಸಿಸ್ಟಮ್ ಜಾರಿಯಾಗುತ್ತಾ ಎಂದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.